ನಾವೇನು ಬಾಗೇಪಲ್ಲಿಯಲ್ಲಿ ದೇವಮೂಲೆಯಲ್ಲಿ ಗಡದಿ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಪ್ರಾರಂಭ ಮಾಡಿ ಪ್ರಚಾರನ ಶುರು ಮಾಡ್ಕೊಂಡಿದ್ದೀವಿ. ತುಂಬ ಬಿರುಸಾಗಿ ಇವತ್ತು ಪ್ರಚಾರ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲ 8 ಕ್ಷೇತ್ರಗಳಲ್ಲಿ ಕೂಡ 8 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಎಲ್ಲ ಕಡೆ ಉತ್ತಮವಾದಂಥ ಪ್ರತಿಕ್ರಿಯೆ ಸಿಗ್ತಾ ಇದೆ. ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿದೆ. ಮತದಾರರಿಗೆ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ 5 ಯೋಜನೆಗಳು ಗ್ಯಾರಂಟಿಗಳೇನಿದೆ ಅದರ ಒಂದು ಪರಿಣಾಮವಾಗಿ ಜನಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವು ತೋರಿಸ್ತಾ ಇದ್ದಾರೆ. ಮತ ಹಾಕಬೇಕನ್ನಂಥ ಒಂದು ಇಚ್ಛೆಯನ್ನು ತೋರಿಸ್ತಾ ಇದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ಯಾವ ಥರ ಪ್ಲಸ್ ಆಗುತ್ತೆ ಅಂತ ಎಲ್ಕೆಪಿ ನಿಮ್ಮ ಆಪೋಸಿಟ್ ಇರೋದು ನಿಮಗೆ ಪರ್ಯಾಯವಾಗಿ ಏನಾದರೂ ಅವರು ಪರೋಕ್ಷವಾಗಿ ಸಪೋರ್ಟ್ ಮಾಡೋದು ಇವತ್ತು ನಾವು ಅವ್ರ ಪಕ್ಷದ ಅಭ್ಯರ್ಥಿ ಆಗಿರ್ಬೋದು, ಅವ್ರ ಪಕ್ಷದ ಮುಖಂಡರ ಬಗ್ಗೆ ನಾವು ಯಾರೂ ಕೂಡ ಏನೂ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಕೆಣಕಂತ ಅಗತ್ಯನೂ ಇಲ್ಲ, ಅದು ಅಪ್ರಸ್ತುತ. ಇವಾಗ ನಾವು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆ, ನಾವಿವತ್ತು ಜನಪರ ನಿಂತ್ಕೊಂಡಿರ್ತಕ್ಕಂಥದ್ದು, ಬಡವರ ಪರವಾಗಿ ನಾವು ಹೋರಾಟ ಮಾಡ್ತಿರ್ತಕ್ಕಂಥದ್ದು, ಕೇಂದ್ರದ ಕಡೆಯಿಂದ ತಾರತಮ್ಯ ಆಗ್ತಿರ್ತಕ್ಕಂಥದ್ದನ್ನು ಇವೆಲ್ಲವನ್ನೂ ಕೂಡ ನಾವು ಜನಕ್ಕೆ ತೋರಿಸಿದ್ರೆ ಅವರೇ ಹೋಲೈಕೆ ಮಾಡಿಕೊಂಡು ಅವರೇ ಇವತ್ತೊಂದು ಮನಸ್ಸು ನಿರ್ಧಾರಗಳನ್ನ ಮಾಡ್ಕೊಂಡು ಯಾರಿಗೆ ಮತ ಹಾಕಬೇಕನ್ನೋದನ್ನು ಪ್ರಬುದ್ಧರಾಗಿದ್ದಾರೆ. ಇವತ್ತು ನಾವು ನೋಡಿದ್ರೆ ಇವತ್ತು ಬೇರೆ ಜಿಲ್ಲೆಗಳಲ್ಲಿ ಅಥವಾ ಬೇರೆ ಪಾರ್ಲಿಮೆಂಟ್ರಿ ಕ್ಷೇತ್ರಗಳಿಗೆ ನಾವು ಹೋಲೈಕೆ ಮಾಡಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಅನ್ಡಿಸೈಡೆಡ್ ವೋಟರ್ಗಳ ಸಂಖ್ಯೆ ಕಡಿಮೆ ಇದೆ. ಈಗಾಗಲೇ ತೀರ್ಮಾನ ಮಾಡಿದರೆ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ರಕ್ಷಾರಾಮಯ್ಯ ಅವ್ರ ಪರವಾಗಿ ಮತದಾನ ಮಾಡಬೇಕು, ಅವ್ರನ್ನ ಗೆಲ್ಲಿಸಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮತದಾರರು ಮಾಡಿದ್ದಾರೆ. ಆವಾಗ ಯಾವ ಥರ ರಣತಂತ್ರ ಇತ್ತು ಬಿಜೆಪಿಗೆ ಮತ ಕೇಳುವಾಗ ನೀವು ಕೇಳಿದ್ರು, ಈಗ ಆ ಮತಗಳನ್ನ ಕಾಂಗ್ರೆಸ್ಗೆ ಕೇಳುವಾಗ ಏನು ರಣತಂತ್ರ ಇರುತ್ತೆ? ಇವತ್ತು ಬಚ್ಚೇಗೌಡರು ಇವತ್ತೇನಿದೆ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿಯ ಒಂದು ಪ್ರಾಥಮಿಕ ಸದಸ್ಯತ್ವಕ್ಕೆ ಇವರು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕೊಟ್ಟವರು ಇನ್ನು ಮುಂದಿನ ಬದುಕಲ್ಲಿ ಅವರು ಸ್ವತಂತ್ರವಾಗಿ ಏನು ಜನಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ಒಂದು 50 ವರ್ಷದಿಂದ. ಆ ಜನಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ, ಜನರ ಮಧ್ಯೆ ಇರ್ತಾರೆ, ಕಷ್ಟ ಸುಖಕ್ಕೆ ಆಗೋಗಿ ಬರ್ತಾರೆ. ಆದರೆ ಸಕ್ರಿಯವಾದಂಥ ಒಂದು ಪಕ್ಷದ ಗುರುತಿನಲ್ಲಿ ಆ ರಾಜಕಾರಣನ ಅವರು ಇವತ್ತು ಕೈ ಬಿಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ನಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಇವತ್ತು ಲೋಕಸಭಾ ಚುನಾವಣೆ ಆದ ನಂತರ ಏನಾಗುತ್ತೆ ಅಂತೇಳಿ ಚರ್ಚೆ ಮಾಡಿ ಇವತ್ತೇನು ಅಗತ್ಯ ಇಲ್ಲ. ಇವತ್ತು ನಾವು ಬಂದಿರತಕ್ಕಂಥದ್ದು ನಮ್ಮ ಅಭ್ಯರ್ಥಿ ಆದಂಥ ರಕ್ಷಾರಾಮಯ್ಯನವರ ಪರವಾಗಿ ನಾವು ಮತದಾನ ಮಾಡಬೇಕು ಅಂತೇಳಿ. ಆದ್ದರಿಂದ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಡಿ ಕೆ ಶಿವಕುಮಾರಣ್ಣವರಾಗಿರ್ಬೋದು, ಸಿದ್ದರಾಮಣ್ಣವರಾಗಿರ್ಬೋದು, ಯಾರೂ ಕೂಡ ಇವತ್ತು ರಾಜ್ಯದ ರಾಜಕಾರಣದ ಮುಂದಿನ ತಿರುವುಗಳ ಬಗ್ಗೆ ಯಾರೂ ಚರ್ಚೆ ಮಾಡದೆ ಇವತ್ತು ದೇಶದಲ್ಲಿ ನಾವಿವತ್ತು ಪ್ರಜಾಪ್ರಭುತ್ವ ಉಳಿಬೇಕಂತಂದರೆ, ಸಂವಿಧಾನ ಉಳಿಬೇಕಂದ್ರೆ, ಬಡವರ ಬದುಕುಗಳಾಗಬೇಕಂದ್ರೆ, ರೈತರು ಉಳಿಬೇಕಂತಂದರೆ ನಾವೇನು ಹೋರಾಟ ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಅವೆಲ್ಲ ನಾವು ನೋಡೋಣ ಬನ್ನಿ. ಮಂಡ್ಯದಲ್ಲಿ ಆಗಲೇ ಹೇಳಿದ್ದೀನಿ, ಚೆನ್ನಾಗಿದೆ ಕಾಂಗ್ರೆಸ್